ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ, ತಲೆಗೇರಲಿಲ್ಲ ಕಾಯಕ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದೆ ದೇಹ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ. ಮಾಯಾ ನೋಡ್ತಿರಲ್ಲ ಅದೆಲ್ಲವೂ ನಿರಂತರವಾಗಿ ಬದಲಾಗ್ತದೆ. ಆಗ್ತದಲ್ರಿ? ನಿನ್ನೆ ಮೊಗ್ಗೆ ಇತ್ತು, ಇವತ್ತು ಹೂ ಆಗೈತಿಲ್ರಿ? ಇವತ್ತು ಚಂದ ಹೂ ಆಗಿದೆ, ನಾಳೆ ಬಾಡ್ತದಲ್ರಿ? ನಾಳೆ ಬಾಡಿದ್ದು 4 ದಿವಸ ಆದ ಬಳಿಕೆಲ್ಲ ಎಲ್ಲಿ ತೆಳಗೆ ಬಂದು ಮಣ್ಣಾಗ ಹೋಗಿ ಮುಚ್ಚಿ ಮಾಯ ಆಗ್ತದಿಲ್ಲೋ? 8 ದಿನ ಮೊದಲು ಹೂವು ಇದ್ದಿದ್ದಿಲ್ಲ, 8 ದಿನ ಆದ ಬಳಿಕ ಒಂದಿಷ್ಟ ಖಾನೆ ಒಂದು ದಿವ್ಸ 4 ದಿವಸದೊಳಗೆ ಮಣ್ಣಾಗ ಹೋಗಿ ಮಾಯ ಆಗ್ತದಲ್ಲ. ಖಾನಿ ಕಣ್ಣಿಗೆ ತೋರಿ ಬದಲಾಗ್ತಾ ಹೋಗಿ ಒಂದಿವ್ಸ ಮಾಯ ಆಗೋದತ್ತೆಲ್ಲ. ನಮ್ಮ ಸುತ್ತಮುತ್ತ ಇರೋದು ಎಲ್ಲವೂ ನಾವು ಹಾಗೆ. ಒಂದು ಹೂವು 8 ತಾಸು ಅರಳಿ ಬಾಡಿ ಒಂದು 2 ವರ್ಷನಾಗ ಅದೆಲ್ಲ ಚೆಲ್ಲಿ ಹೋಗ್ತದೆ. ನಾವೊಂದು 80 ವರ್ಷ 90 ವರ್ಷದೊಳಗೆ ನಮ್ಮ ಬದುಕು ಬಾಡ್ತದೆ. ಈಗ ನಮ್ಮ ಅಜ್ಜ, ನಮ್ಮ ಮುತ್ಯ ಹಿಂದಿನವ್ರು ಯಾರೇ ನಾವು ತೋರ್ಸಕ್ಕೆ ಹೋದ್ರೆ ಕಾಣ್ತಾರೇನೋ. ಆದರೆ ನಾವು 50-60 ವರ್ಷ ಬದುಕೇವೆ, ಅವ್ರು 110 ವರ್ಷ ಬದುಕಿದ್ರು. ಆದರೆ ಭಾಳ ಚಲೋ ಅದು ಉಂಡು ಅವ್ರು ಚೆನ್ನಾಗಿ ದುಡಿದು 110 ವರ್ಷ ಬದುಕಿರಂತ ತಿಳ್ಕೊಂಡು ಅವರು ಬಾಡೋದು ನಿಲ್ಲಲಿಲ್ಲ. ಅವ್ರ ಬದುಕಿನ ಪ್ರವಾಹ ಅಂತಕ್ಕಂಥದ್ದು ನಿಲ್ಲಲಿಲ್ಲ. ಅದಕ್ಕೆ ಸಂತರ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಯಾವಾಗಲೂ ಬದಲಾಗ್ತದೆ ಈ ಪ್ರಪಂಚ, ಯಾವಾಗಲೂ ಬದಲಾಗ್ತದೆ. ನಾವು ಯಾವಾಗಲೂ ಬದಲಾಗ್ತದೆ. ನಮ್ಮ ಸುತ್ತಮುತ್ತ ಎಲ್ಲ ಭಾಳ ಚಂದಗದಿ ದೊಡ್ಡದು ಖರ್ಚು ಮಾಡಿ ಒಂದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಭಾಳ ದೊಡ್ಡ ಎಲ್ಲ ಕಾಲಮ್ ಹಾಕಿ ಒಂದು ಚಲೋ ದೊಡ್ಡದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಆ ಮನೆ ಕಟ್ಟಿದ ಬಳಿಕ ಆ ಮನೆ ಎಷ್ಟು ವರ್ಷ ಇರ್ತದ್ರೆ ಭಾಳ ಚಲೋ ಅದ್ರ 100 ವರ್ಷ ಇರಂಗಿಲ್ಲ. 100 ವರ್ಷ, ಒಂದು 10-20 ವರ್ಷ ಹೆಚ್ಚ. ಅದರ 100-200 ವರ್ಷ ಆದ ಬಳಿಕ ಸಣ್ಣಗೆ ಒಂದು ಸ್ವಲ್ಪ ಗಾಡಿ ಸಡ್ಲಾಗ್ತಾವ, ಬಾಗಿಲು ಕೊಳ್ಯಾಕೆ ಹತ್ತಾವ, ಮ್ಯಾಗಿಂದ ಸೋರಾಕತ್ತದ. 100 ವರ್ಷ ಆದ ಬಳಿಕ ಅಂತ ಗಟ್ಟಿ ಕಲ್ಲಿನ ಮನೆ ಒಂದಿನ ಹೊಳ್ತದ. ಅಂದರೆ ಯಾವುದು ಜಗತ್ತಿನೊಳಗೆ ಬಂದದ, ಯಾವುದು ನಿರಂತರವಾಗಿ ಸಾಗಲಿಕ್ಕತ್ತೆ, ಅದು ಕಾಲ ಪ್ರವಾಹದಲ್ಲಿದೆ, ಅದು ಒಂದು ದಿನ ಈ ಜಗತ್ತಿನೊಳಗೆ ಮರಿ ಆಗ್ತದೆ. ಬರೋದು, ಜಗತ್ತಿನಲ್ಲಿ ಇರೋದು, ಜಗತ್ತನ್ನು ಬಿಟ್ಟು ಹೋಗೋದು, ಇದೆಲ್ಲರೂ ಸಹಜವಾದದ್ದೇ. ಈಗ ಯಾವ್ರೇ ಒಂದು ಬಸ್ನ್ಯಾಗ ನೀವು ಕುಂತಿರ್ತೀರಿ, ಯಾವ್ರೇ ಒಂದು ಬಸ್ನ್ಯಾಗ ಕುಂತಿರ್ತೀರಿ, ಎಲ್ತಾನ ಹೋಗ್ತೀರಿ? ಒಟ್ಟು ಅದು ಬೆಳತಾನೆ ಎಲ್ಲಿ ಹೋಗುತ್ತೆ ಎಲ್ಲಿ ಹೋಗತ್ತೀರೇನು? ಏನು ಹರಿಯೋದು ಕೂತಾರ ರಾತ್ರಿ ಅದು ಮಕ್ಕೊಳಕ್ಕೆ ಬಸ್ ಹೋಗುತ್ತೆ ನಾವು ಒಟ್ಟು ಹೋಗೋದಾಗ್ತದೆ. ಬಸ್ನಾಗ ಕುಂತಿರ್ತೀವಿ, ನಮ್ಮ ಊರು ಬರೋ ತನ ಕೂಡ್ತೀವಿ, ನಮ್ಮ ಊರು ಬಂದು ಕೂಡಲೇ ಗಾಡಿ ಬಿಟ್ಟು ನಾವು ಇಳಿತೀವಿ. ಅದರ ಬಸ್ಸಿನೊಳಗೆ ಕೂತ್ರೂ ಸಹಿತ ನಾವೊಂದು ಮಾತಂತೀವಿ. ಏನಂತೀವಿ ಹೇಳ್ರಿ? ಯಾರೇ ಸರಿಯತ್ ಅಂದ್ಕೊಳ್ಳಿ ಏನಂತೀರಿ?
ಕುಂಡ್ರಂದ್ರೆ ಏನಂತೀರಿ? ನನ್ನ ಸೀಟ್ ಐತಿ ಅಂತೀವಿ ಇಲ್ಲೋ? ಕನ್ನಡನ್ಯಾಗ ಹ್ಞೂ ಅನ್ರಿ. ಯಾರೇ ಸರಿದು ಕುಂಡ್ರೆ ನಮ್ಮೂರು ಬರೋಣ ಸೀಟ್ ಹೆಗಲ ಮೇಲೆ ಇಟ್ಕೊಂಡು ಇಳಿಸ್ಕೊಂಡು ತೊಗೊಂಡು ಹೋಗ್ತೀವ ನಮ್ಮ ಮನೆಗೆ. ಸೀಟ್ ನಮ್ದಂತೀವಿ, ನಮ್ಮೂರು ಬರೋಣ ತೊಗೊಂಡು ಹೋಗ್ತೀವನ. ಇವು ಸೀಟ್ ನಂದಂದ, ಆ ಸೀಟ್ ನಗಾಕೈತು ನೀವು ನಕ್ಕಂಗೆ. ಆ ಸೀಟ್ ಯಾಕೆ ನಕ್ಕಿತ್ ಗೊತ್ತದನ್ರಿ? ಹರ್ಯಾವತ್ತಿನ ಕುಂದ್ರೆ ರಾತ್ರಿ 9 ತನ 1000 ಗಟ್ಟಲೆ ಕುಂಡ್ತಾರೆ. ಎಲ್ಲರೂ ನಂದ ಸೀಟ್ ಅಂತಾರೆ. ಒಬ್ಬ ನಾನು ತೊಗೊಂಡು ಹೋಗಿಲ್ಲ, ಅವ್ರವ್ರ ಊರು ಬಂದ ಬೆಳಕ್ಕೆ ಇಳಿದು ಹೋಗ್ತಾರೆ. ಏನದ ಅದು? ಎಂದು ಗಾಡಿ ತಯಾರಾಗೈತಿ 20 ವರ್ಷ 15 ವರ್ಷ ರೋಡ್ ಮ್ಯಾಗ ಓಡಾಗದೈತಿ. ದಿನಕ್ಕೆ 3-4 ಸಾವಿರದಂಗೆ ಕೋಟಿಗಟ್ಟಲೆ ಮಂದಿ ಕೂತವ್ರೆಲ್ಲ ನಂದ ಸೀಟ್ ಅಂದಾರ. ಅವ್ರ ಊರು ಬರುತ್ತಾನ ಅಂದಾರ. ನಂದನ ಅವ್ರ ಊರು ಬರೋಣ ಅಲ್ಲೇ ಗಾಡಿಯಾಗ ಸೀಟ್ ಬಿಟ್ಟು ಇಳಿದು ಹೋಗ್ಯಾರ. ಅದಟ್ಟು 50 ಕಿಲೋಮೀಟ್ರ 1-2 ತಾಸು ಪ್ರವಾಸದ. ಈ ಮನೆ ಸಂಸಾರ ಅನ್ನೋದು 80 ವರ್ಷದ ಪ್ರವಾಸದ. ನಮ್ಮ ಊರು ಬಂದ ಬಳಕ ಗಾಡಿಯಾಗಿನ ಸೀಟ ಬಿಟ್ಟು ಇಳಿಬೇಕಾಗ್ತದೆ. ನಮ್ಮ ಸಾವು ಬಂದ ಬಳಕ ನಮ್ಮ ಹೊಲ ಒಡ್ಡ ಭೂಮಿ ಅನ್ನೋದು ಬಿಟ್ಟು ಊರ ಹೊರಗೆ ಹೋಗ್ಬೇಕಾಗ್ತದೆ. ಅದೊಂದು 100 ಕಿಲೋಮೀಟ್ರ್ ಪ್ರವಾಸ ಅದ. ಇದೊಂದು 80 ವರ್ಷದ ಪ್ರವಾಸ ಅದ. ಅದು ಗಾಡಿಯಾಗಿನ ಪ್ರವಾಸ ಅದ. ಇದು ಸಂಸಾರದ ಪ್ರವಾಸ ಅದ. 50-70 ವರ್ಷ ಇರುತ್ತಾನ ನಾನಾ ಮಾಲಕ, ನಂದ ಹೆಸರ, ನಂದ ಕಾಗದ ಅಂತ ಹೇಳ್ತೀವಿ. ಮುಂದೆ 60-70 ಕಾನೂನು ಬಂದಾಗ ನಮ್ಮ ಮಕ್ಕಳ ಹೆಸರು ಮ್ಯಾಗ ಕೊಡ್ತೀವಿ. ಅವ್ನು ಗಾಡಿಯಾಗ ಮನ್ಯಾಗ ಕೂತು ಅವ್ನು ಯಜಮಾನ ಆಗ್ತಾನೆ, ಇವು ಸಾವಕಾಶ ಇಳಿದಿರ್ತಾನೆ. ಮುಂದೆ ಅವನ ಮಕ್ಕಳ ಕೈಗೆ ಅವ್ನು ಕೊಡ್ತಾನೆ. ಈ ಪ್ರಪಂಚ ಅನ್ನೋದು ಹಂಗೆ ನಡೆದೈತಿ. ನಾವು ಏರುದ ಬರುದ ಹುಟ್ಟುದ ಇಳಿದ ಹೋಗೋದು ಜೀವನದೊಳಗೆ. ಈ ಭೂಮಿ ಯಾರಿಗೆ ಕಾಯಮದ? ನಮ್ಮ ಮುತ್ತೆ ಅಂತಿದ್ದು 100 ಎಕರೆಗೆ ನಾವು ಒಬ್ಬ, ಎಲ್ಲ ಹುಣಚಿ ಗಿಡ ನನ್ನೋನ, ಬಾವಿ ಮ್ಯಾಗಿನೆಲ್ಲ ಮಾವಿನ ಗಿಡ ನನ್ನೋನ. ಮುತ್ಯಾನ ಮಾವಿನ ಗಿಡ ತೆಳಗ ಮಣ್ಣು ಮಾಡ್ರಿ. ಹ್ಞೂ ಅಂತ್ರಿ, ಹ್ಞೂ ಅನ್ರಿ. ಯಾರ ಜಗತ್ತಿನಲ್ಲಿ ಇದೆಲ್ಲವೂ ನಮ್ಗೆ ಗೊತ್ತದ. ಇದೆಲ್ಲವೂ ನಾವು ನೋಡೇವಿ. ಇದ್ರ ಮಧ್ಯದಲ್ಲಿ ನಾವು ಬಾಳೆ ಬದುಕಿರೋ ಕೂಡ ನಮ್ಮ ಜೀವನ ಹೆಂಗೆ ಐತ್ರಿ ಸ್ವಾಮೀಜಿ ಅಂದ್ರೆ, ಸೂರ್ಯ ಚಂದ್ರ ಇದ್ದಂಗೆ ನಾವು ಇಲ್ಲೇ ಇರೋ ಹಂಗೆ ಮಾಡ್ತೀವಿ. 4 ಮಂದಿನ ಕೆಡಿಸ್ತೀವಿ, 4 ಮಂದಿ ಸಂಸಾರ ಹಾಳು ಮಾಡ್ತೀವಿ, ಮಂದಿಗೆ ಸುಳ್ಳು ಹೇಳ್ತೀವಿ, ಮಂದಿನ ಮುರಿತೀವಿ, ಅವ್ರ ಸಂಸಾರ ಮುರಿತೀವಿ, ನಮ್ಮದು ದೊಡ್ಡದು ಕಟ್ಕೊಳ್ತೀವಿ. ಒಬ್ರು ನೋಡ್ರೆ ಒಬ್ರು ಸಮಾಧಾನ ಆಗಂಗಿಲ್ಲ. ಇದು ನೀರು ಮ್ಯಾನ ಗುರುಳೈತಿ ಅನ್ನೋದು ಎಲ್ಲರಿಗೆ ಗೊತ್ತೈತಿ. ಊರು ಬಂದಾಗ ಇಳಿದು ಗಾಡ್ಯಾಗಿಂದ, ಸಾವು ಬಂದಾಗ ಬಿಟ್ಟು ಹೋಗೋದು ಮನೆಯಾಗಿಂದ. ಅರಳಿದು ಬಾಡಬೇಕು, ಬಾಡಿದು ಬಿದ್ದು ಮನ್ನಾಗ ಕೂಡಬೇಕು. ಪ್ರಾರಂಭದ ಪ್ರವಾಸ ಒಂದಿನ ನಿಲ್ಲಬೇಕು. ತೊಟ್ಲೊಳಗೆ ತೂಗಿರುವಂಥ ಮಗು ಒಂದಿನ ಹೋಗಿ ಮನ್ನಾಗ ಮಕ್ಕೋಬೇಕು. 2 ದಿನ ತೊಟ್ಲಾಗಿರ್ತದೆ ಹೇಳ್ರಿ? ತೊಟ್ಲಾಗ 100 ವರ್ಷ ಇರೋಕ್ಕಾಗ್ತದೆ? ತೊಟ್ಲಾಗ ತೂಗಿದ್ದೀವಿ, ಅಂಬಿಗಾಲ ಹಾಕ್ತು, ಗಾಡಿ ಹಿಡಿದು ನಡೀತು, ಓನ್ಯಾಗ ಓಡಾಕೈತು, ಬ್ಯಾಗ್ ಕಟ್ಕೊಂಡು ಸ್ಕೂಲ್ಗೆ ಹೊಂಡಿತು, ಡಿಗ್ರಿ ಮಾಡಿತು, ಮದುವೆ ಮಾಡ್ಕೋತು, ಹೊಲಕ್ಕೆ ಹೊಂಡಿತು, ಆಫೀಸ್ಗೆ ಹೊಂಡಿತು, ಮದುವೆ ಆಯಿತು, ಮಕ್ಕಳಾದವು, ಅವ್ರ ಮಕ್ಕಳು ದೊಡ್ಡವರಾದರು, ಮೊಮ್ಮಕ್ಕಳಾದರು, ಮೊಮ್ಮಕ್ಕಳು ಮದುವೆ ಆಯಿತು, ಮರಿಮಮ್ಮಗ ಹುಟ್ಟಿದ ಆಟೋ ತಾನೇ. ಇದು ಬಾಡಂಗಿಲ್ಲ. ಯಾವ ಜೋಳ ತಿಂದ್ರೆ ಏನು, ಯಾವ ಅಕ್ಕಿ ತಿಂದ್ರೆ ಇದು ಬಾಡಂಗಿಲ್ಲೇನೋ. ಮೊಮ್ಮಕ್ಕಳಿಗೆ ಕೊಂಚಿ ಕಟ್ಟೋತಾನ ಈ ತಲೆ ಮ್ಯಾನ ಕೂದಲೆಲ್ಲ ಹೋಗಿರ್ತಾವೆ ಉದುರಿ. ಅಲ್ಲಿ ಮರಿಮಮ್ಮಗ ಅನ್ನೋದೊಂದು ಹೊಸ ಚಿಗುತ್ತಿರ್ತದೆ. ಒಂದು ಮಗ್ಗಿ ಅರಳಕ್ಕೆ ಚಲೋ ಆಗಿರ್ತದೆ. ಇಲ್ಲಿ ಮೊಟ್ಟ ಮೊದಲು ಇರ್ತಕ್ಕಂಥ ಒಂದು ಹಳಿ ಬಾಡಿದಂಥ ಹೂವು ತನ್ನ ಪ್ರಾಣ ಕಳ್ಕೊಂಡು ಕಂಬಳೆ ಹಾಕ್ಕೊಂಡು ಊರವ್ರಿಗೆ ಹೋಗಿರ್ತಾರೆ ಜೀವನದೊಳಗೆ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮಾನವರ ಕಲ್ಯಾಣಕ್ಕಾಗಿ ಅವತಾರವನ್ನು ಧರಿಸಿ ಬಂದಿರತಕ್ಕಂಥ ಕೃಷ್ಣ ಭಗವಂತ ಯಾರಿಗೆ ಗುರುವಾದ, ಯಾರಿಗೆ ಗೆಳೆಯನಾದ, ಯಾರಿಗೆ ಮಿತ್ರ ಆದ, ಯಾರಿಗೆ ಪತಿಯಾದ, ಯಾರಿಗೆ ಸೇವಕನಾದ, ಅವನು 106 ವರ್ಷ ಕಾಲಗತಿ ಕಾಲಮಾನದೊಳಗೆ ಎಲ್ಲರ ಜೊತೆಗೆ ಒಬ್ಬ ಮಹಾಭಕ್ತ ಬಂದು ಹೋದ. ಅವನ ಹೆಸರು ಸುಧಾಮ. ಸಂದೀಪ ಮುನಿಗಳ ಆಶ್ರಮದಲ್ಲಿ ಗುರುವಿನ ಕಡೆಯಿಂದ ಶಿಕ್ಷಣ ಪಡ್ಕೊಳ್ಳೋಕ್ಕೋಸ್ಕರ, ವಿದ್ಯಾ ಪಡ್ಕೋಸ್ಕರವಾಗಿ ಎಲ್ಲರೂ ಬಂದಾಗಿ ಬ್ರಾಹ್ಮಣ ಹುಡುಗ ಬಂದಿದ್ದ. ಕುಂತಲ್ಲೇ ಇಬ್ಬರಿಗೂ ಗೆಳೆತನ ಆಯ್ತಂತ. ಎಷ್ಟು ಗೆಳೆತನ ಆತಂದ್ರೆ ಒಬ್ಬರು ಬಿಟ್ಟು ಒಬ್ಬರು ಇರ್ಲಾಕಿಲ್ಲ, ಅಷ್ಟು ಚಲೋ ಗೆಳೆತನ ಆತಂತೆ. ಆಕಳು ಮೇಯಿಸೋದು, ಕಟ್ಟಿಗೆ ತರೋದು, ಕುಳ್ಳು ತರೋದು, ಸಾರಿಸೋದು, ಪೂಜಾ ಮಾಡೋದು, ಕಟ್ಟಿಗೆ ಹೊಡೆಯೋದು ಎಲ್ಲ ಕೂಡಿ ಮಾಡ್ತಿದ್ರಂತೆ.
ಜಗತ್ತಿನ ಅಂತರ್ಯಾಮಿ ಆಗಿರುವಂಥ ಪರಮಾತ್ಮ ಭಗವಂತ ಕೃಷ್ಣನಿಗೆ ಯಾವುದು ಪರಿಸ್ಥಿತಿ ಗೊತ್ತಿಲ್ಲ. 1,96,000 ಜನ 1,96,000 ಜನ ಶರಣಿಯರು ಶಿವಾನುಭವ ಮಂಟಪದೊಳಗೆ ಎಷ್ಟು ಮಂದಿ ಅದಾರ? 1,96,000 ಜನ ಅದಾರ. ಬಸವಣ್ಣ ಏನದಾನಂತ, ಅನ್ನ ಬಸವಣ್ಣ ಏನದಾನಂತ ಇಲ್ಲಿ ಇರುವಂಥ ಎಲ್ಲ ಶರಣರಿಗೆ ತಿಳಿಸೋ ಸಲುವಾಗಿ ಅಲ್ಲಮ್ಮ ಪ್ರಭುಗಳು ಹಿಂಗೆ ಕೂತಿದ್ರು ಎಲ್ಲರೂ ಪ್ರವಚನದಾಗ. ಅನ್ನ ಬಸವಣ್ಣ ಎಷ್ಟು ದೊಡ್ಡವದಾನ ಇವರೆಲ್ಲರಿಗೂ ಗೊತ್ತಾಗಲಿ ಅಂತ ಅಲ್ಲಮ್ಮ ಪ್ರಭುಗಳು ಒಂದು ಮಾತಂದರು. ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ ಅಂದರು? ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ? ಇವ್ರ ಕೈ ಎತ್ತುಕಿತ್ತ ಮೊದಲು ಬಸವಣ್ಣ ಎದ್ದ ನಿಂತು, ಅನ್ನ ಬಸವಣ್ಣ ಎದ್ದ ನಿಂತು ತಲೆ ಬಾಗಿಸಿ ಹೇಳ್ತಾನೆ, ದೇವ ಪ್ರಭುದೇವ ನಾನೊಬ್ಬನೇ ಭಕ್ತ ಅಂತ. ಏನಂದ? ಬಸವಣ್ಣ ಎದ್ದ ನಿಂತು ನಾನೊಬ್ಬನೇ ಭಕ್ತ. ತೆಳಗೆ ಕೂತವ್ರು ತಲೆಯಾಗ ಬೆಂಕಿ ಬಿಡ್ತು. ಮಂದಿ ಮುಂದೆ ಮಾತಾಡಂಗಿಲ್ಲ, ಹಿಂದೆ ಮಾತಾಡ್ತಾರೆ ಅಂದ್ರೆ ಕಿವ್ಯಾಗ ದಿನಕ್ಕೆ 3 ಸಲ ಲಿಂಗ ಪೂಜೆ ಮಾಡ್ತೀವಿ. ದಿನ ನಮ್ಮ ಮನ್ಯಾಗ ಗುರುಗಳು ತಂದು ದಿನ ಉಣಿಸ್ತೀವಿ. 20 ವರ್ಷ ಹಳಿ ಇಟ್ಟೆಲ್ಲ ಆಗಿ ನಾವು ಭಕ್ತರಲ್ಲೇನು ಕಿವ್ಯಾಗ ಮಾತಾಡತ್ತೀವಿ. ನಾವು ಭಕ್ತರಲ್ಲ, ನಾನೊಬ್ಬನೇ ಭಕ್ತ ಅಂತ ಬಸವಣ್ಣ ಅಂತಾನಂದ್ರೆ ಇದು ಯೋಗ್ಯನು? 4 ಮಂದಿ ಕೂಡಿ ಇದನ್ನು ಕೇಳೇ ಬಿಡೋರು ಅಂತ ಕೆಲವು ಮಂದಿ ಅಂತಿದ್ರು. ದೊಡ್ಡವ್ರ ಸುದ್ದಿ ನಮಗೆ ಯಾಕೆ ಅಂತಿದ್ರು. ಹಿಂಗೆ ಆತಂದ್ರೆ ಎಲ್ಲ ಅವಂದಾದ್ರೆ ನಮ್ದೇನಂತ ಅಂತಿದ್ರು. ಅಲ್ಲಿ ಮ್ಯಾಳೆ ಎತ್ತ ಇಂಥ. ಆದ್ರೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಇವ್ರು ಕಿವ್ಯಾಗ ಮಾತಾಡೋ ಹೊತ್ನಾಗ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಕೇಳ್ತಾರೆ. ಬಸವಣ್ಣ ನೀನೊಬ್ಬ ಭಕ್ತ ಅಂತ ಹೇಳ್ತೀಯಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇಲ್ಲಿ ಕೂತಂಥ 1,96,000 ಜನ ಅದಾರಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇವ್ರು ಯಾರು? ಈ ಕೂತವ್ರಿದ್ರಲ್ಲ, ಅವ್ರವ್ರಿಗೆ ಎತ್ತೈತೆ ಚಲೋ ಹತ್ತಗೋ, ನಾವ್ಯಾಕೆ ಕೆಟ್ಟಾಗೋನು? ಈ ಮಂದಿ ಬೆಂಕಿಯಾಗಿ ತೆನ್ನಿ ಸುಟ್ಕೊಳ್ಳೋ ಮಂದಿ ಭಾಳ. ಅಲ್ಲಮ್ಮ ಪ್ರಭು ಇಲ್ಲಿ ಭಕ್ತರು ಯಾರಂದ್ರು? ನಾನೊಬ್ಬನೇ ಭಕ್ತ ಅಂತ. ಇವ್ರ ಚರ್ಚಾ ನಡೀತು. ಬಸವಣ್ಣ 2ನೇ ಮಾತು ಅಲ್ಲಮ್ಮ ಪ್ರಭು ಕೇಳ್ತಾರ, ನೀನೊಬ್ಬ ಭಕ್ತ ಆದ ಬಳಕ ಇಲ್ಲಿದ್ದವ್ರಿಲ್ಲ 1,96,000 ಇವರೆಲ್ಲ ಯಾರು? ಅವಾಗ ಬಸವನಂದ, ನಾನೊಬ್ಬನೇ ಭಕ್ತ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವರು, ಇವರೆಲ್ಲ ದೇವರದ. ಬಸವಣ್ಣನ ಚರಿತ್ರೆನ ಹೇಳಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ಸಮತಾವಾದಿ ಬಸವಣ್ಣ, ಮೂಢನಂಬಿಕೆಯನ್ನು ಬಸವಣ್ಣ ತೆಗೆದು ಹಾಕಿದ. ಎಲ್ಲರೂ ಸಮವಾಗಿರುವಂಥ, ಎಲ್ಲರೊಳಗಿರುವಂಥ ಪರಮಾತ್ಮ ಹಳೆ ಕಾಲ ಹೆಂಗಿತ್ತು ಗೊತ್ತೇನು? ಒಬ್ಬ ಸರ್ವಸಾಮಾನ್ಯವಾಗಿರುವಂಥ ಮನುಷ್ಯ. ಅದಕ್ಕಾಗಿ ಜೀವನದಾಗ ಸಂತರು ಒಂದು ಮಾತನ್ನು ಹೇಳ್ತಾರೆ. ಏನು ಸಂತರ ಮಾತು ಹೇಳ್ತಾರಪ್ಪ ಅಂತಂದ್ರೆ, ಸಂಸ್ಕಾರ ಬಹಳ ಮುಖ್ಯವಾದದ್ದು. ಪರಮಾತ್ಮನ ಜಗತ್ತಿನೊಳಗೆ ಬಾಳಿ ಬದುಕೋದದು. ಇನ್ನೊಂದು ಮಾತು ನಾನು ನಿಮಗೆ ಹೇಳ್ತೀನಿ. ನಮ್ಮ ಸುತ್ತಮುತ್ತ ಎಲ್ಲ ಪಕ್ಷಿ ಪ್ರಾಣಿಗಳು ಅದಾವಿಲ್ರಿ? ಎಷ್ಟೋ ಗುಬ್ಬಿ ಗಿಬ್ಬಿ ಎಲ್ಲ ಅದಾವಿಲ್ರಿ? ಪಕ್ಷಿ ನವಿಲ್ ನಿಮ್ಮ ಸುತ್ತಮುತ್ತ ನಿಮ್ಮ ಮನ್ಯಾಗ ಕಟ್ಟಿದ್ದು ಬಿಟ್ಟವು, ನಮ್ಮ ಕೂಡ ಕೂಡಿ ಹಂಗಾಗ್ಯಾವು. ಪಕ್ಷಿ ಪಶು ಎಲ್ಲ ಅದ ನಿಮ್ಮ ಸುತ್ತಮುತ್ತ ಎಷ್ಟೋ ಗುಬ್ಬಿ ಅದಾವು. ಯಾವ ಕಡೆ ಶುಗರ್ ಐತ್ರಿ, ಯಾವ ಕಡೆ BP ಐತಿ, ಯಾವ್ರೆ ದವಾಖಾನಿಗೆ ಹೋಗ್ಯಾವ್ರಿ, ಯಾವ ಕಡೆ ಟ್ರೀಟ್ಮೆಂಟ್ ಸಲಹೆ ಹಚ್ಚಿದ ನೋಡ್ಯಾರ? ಇಲ್ಲ. ಜಗತ್ತು ಅನ್ನೋದು ಭಗವಂತ ನಿರ್ಮಾಣ ಮಾಡಿದಂಥ ಏನೋ ಒಂದು ಸೃಷ್ಟಿ ಅದ. ಆ ಸೃಷ್ಟಿ ನೇಮಕ್ಕೆ ಪಾಲಿಸ್ಯಾವ. ಆ ನೇಮ ಪ್ರಕಾರ ಚಂತನ ಬಡ್ದಾಡುವ, ಎಲ್ಲೋ ಬಿದ್ದು 4 ಕಾಳು ಕಡೆ ತಿಂತಾವ, ಎಲ್ಲಿದೋ ನೀರು ಕುಡಿತಾವ, ಬ್ಯಾಂಕ್ ಬ್ಯಾಲೆನ್ಸ್ ಚಿಂತಿಲ್ಲ, ನನ್ನ ಸಿಮ್ ನಿನ್ನ ಸಿಮ್ ಚಿಂತಿಲ್ಲ, ಬಡ್ದಾಡೋದು ಜಗಳಾಡೋದು ಚಿಂತಿಲ್ಲ, ಏನಿಲ್ಲ.
ಮುಕ್ತವಾಗಿ ನಿಸರ್ಗದಾಗ ಇರ್ತಾವ. 6 ಗಂಟೆಗೆ ಮಕ್ಕೋತಾವ, ನಸಿಕಿನಾಗ 4 ಗಂಟೆಗೆ ಅವು ಗಡ್ಯಾರಿಲ್ಲ, ತಾನ ಎದ್ದು ಸೂರ್ಯನ ಬರೋಬ್ಬರ ಹಾರಾಕ ಚಾಲು ಮಾಡಿ ಚಂತನ ಬಾಳಿ ಬದುಕ್ತಾವ. ಎಲ್ಲವೂ ನೇಮದೊಳಗೆ ಅದಾವೆ. ಎಲ್ಲರೂ ಬಾಂಬ್ ಒಗೆಯೋದು, ಯುದ್ಧ ಆಗೋದು, ಜಗಳ ಆಗೋದು, ಕದನ, ಪೊಲೀಸ್ ಸ್ಟೇಷನ್ನ ಈ ಮನುಷ್ಯನಿಂದ ಐತಿ. ನಮ್ಮ ಸುತ್ತಮುತ್ತ ಇಟ್ಟೆಲ್ಲ ಗಿಡ ಗಂಟೆ ಅದಾವೆ. ಗಿಡ ಗಂಟಿಂದ ಯಾವ ರೋಗ ಬಂದದ ಹೇಳ್ರಿ ನೋಡೋಣ. ಗಿಡ ಗಂಟಿಂದ ಯಾವುದರ ರೋಗ ಬಂದದ? ಯಾವ ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಅಡವಿಂದ ಪ್ರಾಣಿಗಳಿಂದ ನಮ್ಮ ಮ್ಯಾಗೇನ್ರಿ ಆಗೈತೆ ಅನ್ಯಾಯ. ನೀರು ಕೆಡಿಸಿದವ್ರು ಯಾರ? ಬಡ ಹೇಳ್ರಿ. ನೀರು ಕೆಡಿಸಿದವ್ರು ಯಾರು? ನಾವು. ಗಾಳಿ ಕೆಡಿಸಿದವ್ರು ಯಾರು? ನಾವು. ಗಿಡ ಗಂಟಿ ಕಡ್ದವ್ರು ಯಾರು? ಚಲೋ ಬಂಗಾರಂತ ಗುಡ್ಡ ಸಫಾಯಿ ಮಾಡಿದವ್ರು ಯಾರು? ಮತ್ತು 108 ರೋಗ ತೊಗೊಂಡು ಈ ಭೂಮಿ ತಾಯಿ ಒಳಗೆ ವಿಷ ಹಾಕಿ ವಿಷದ ಅನ್ನ ತಿಂದು 108 ರೋಗ ತೊಗೊಂಡು ನೆಳ್ಕೋತ 50ರೊಳಗೆ 108 ರೋಗ ತೊಗೊಂಡು ನೆಳ್ಳವ್ರು ನಾವು. ಕೆಡಿಸೋದು ನಿಸರ್ಗಲ್ಲ. ಒಂದು ಪಶು ಪ್ರಾಣಿಗಳದ್ದು ಕೆಟ್ಟಿಲ್ಲ, ಗಿಡಗಂಟಿದ್ದು ಕೆಟ್ಟಿಲ್ಲ. ಅವತ್ತರಿಂದ ಆಕ್ಸಿಜನ್ ಹೇಳ್ರಿ ನೋಡೋಣ. ನಿಮ್ಮದು 25 ಲಕ್ಷ ರೂಪಾಯಿ ಕಿಮ್ಮತ್ತು ಬಿಲ್ಡಿಂಗ್ ಇದ್ರೆ ಆ ಸಿಮೆಂಟದು ಏನು ಬಿಲ್ಡಿಂಗ್ ಐತ್ಲಿ ಅದರಂತ ಆಕ್ಸಿಜನ್ ಬರೋಂಗಿಲ್ಲ. ನಮಗೆ ಹಿತ್ತಲಾಗಿ ಯಾವಾಗೋ ಒಂದು ಬಿದ್ದಂಥ ಬೇವಿನ ಬೀಜ ಇರ್ತದೆ, ಬಚ್ಚಲು ನೀರು ಹೋಗಿ ಒಂದು ಚಲೋ ಗಿಡ ಆಗಿರ್ತದೆ. ಕೋಟಿ ಬೆಲೆ ಬಾಳುವಂಥ ಆಕ್ಸಿಜನ್ 100 ವರ್ಷನಾಗ ಅದು ಕೊಟ್ಟು ಹೋಗ್ತದೆ. ಅದು ಡಾಕ್ಟರದ ಜೀವನದೊಳಗೆ. ಒಂದು ಬೇವಿನ ಬೀಜ ಕಾಗಿ ತಿಂದು ಎಲ್ಲ ಹೊಲಸು ಮಾಡಿರ್ತೈತಿ, ಅದ್ರ ಮ್ಯಾಗ ಒಂದಿಟ್ಟು ಮಣ್ಣು ಬಿದ್ದು ನಮ್ಮ ಬಚ್ಚಲು ನೀರು ಹೋದಾಗ ಒಂದು ಗಿಡ ಬರ್ತೈತಿ. 20 ಬಿಡ್ಲತ್ತಂದ್ರೆ ದಿನ 50 ಮಂದಿ ಕುಂಡಕ್ಕೆ ನೆಳ್ಳ ಕೊಡ್ತದೆ. 100 ಪಕ್ಷಿಗಳು ಕೂತು ಹೇಳ್ತಾವ, ಕೋಗಿಲು ಕೂತು ಹಾಡ್ತಾವ. ಅಲ್ಲ, ನಿಮಗೆಲ್ಲ ನೆಳ್ಳಾಗ್ತದೆ, ದಿನ ಆಕ್ಸಿಜನ್ ಕೊಡ್ತದೆ. ಎಟ್ಟ 100 ವರ್ಷ ಆಗಿ ಒಂದಿನ ಹಳಿದಾಗಿ ಮುರಿದು ಬಿದ್ದರೂ ಸಹಿತ ಮತ್ತು ನಿಮ್ಮ ಮನೆ ಬಾಗಿಲು ಕಿಡಿಕಿಯಾಗಿ, ನಿಮ್ಮ ಮನೆ ಬಾಗಿಲಾಗಿ ನಿಮ್ಮ ಮನೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಒಂದು ಬೇವಿನ ಬೀಜ ಮಾಡ್ತದೆ ಜೀವನದಲ್ಲಿ. ಅದಕ್ಕಾಗಿ ಭಗವಂತನ ಜಗತ್ತಿನೊಳಗೆ ಒಂದು ಮಾತು, ಈ ಸತ್ಸಂಗ 11ನೇ ದಿನ. ಈ ಸತ್ಸಂಗದ ಒಂದು ಮಾತು ಏನು ಸ್ವಾಮೀಜಿ ಅಂದರೆ ಏನೂ ಅಲ್ಲ. ಜಗತ್ತಿನ ಯಾರೂ ಏನೂ ತೊಗೊಂಡು ಬಂದಿಲ್ಲ. ನೀವು 1000 ಕೋಟಿ ಮಾಡಿರಿ ಏನೂ ಆಗಂಗಿಲ್ಲ. ಟಾಟಾ ಎಷ್ಟು ಊಟ ಮಾಡ್ತಾನೋ, ಬಿರ್ಲಾ ಎಷ್ಟು ಊಟ ಮಾಡ್ತಾನೋ, ಅಂಬಾನಿ ಎಷ್ಟು ಊಟ ಮಾಡ್ತಾರೋ, ಅವ್ರದ್ದೊಂದು ಲೆಕ್ಕಾಚಾರ ಮೊಬೈಲ್ದಾಗ ಬರ್ತಾವೆ ನೋಡ್ರಿ. ನೀವು ಬಡ ಹೊಲದಾಗ ಮಸ್ತ್ ಮಾಡ್ತೀರಿ. 4 ರೊಟ್ಟಿ, 4 ಚಮಚಿ ಅನ್ನ, 2 ಗ್ಲಾಸ್ ಅಂಬಲಿ, ಇಲ್ಲದ್ರೆ 2 ಗ್ಲಾಸ್ ಮಜ್ಜಿಗೆ ಕುಡ್ದು ಬಂತು ಚಂತಾನೆ ಇರ್ತೀರಿ. ನೀವು ತಿನ್ನಂಗೆ ಅವ್ರು ತಿನ್ನಕ್ಕೆ ಬರೋಂಗಿಲ್ಲ. ಅವ್ರ ಕೈಯಾಗ ಕುಂಡು ಟೇಬಲ್ ಬಂಗಾರದ ಅದಾವ, ತಾಟುಗಳ ಕೋಟಿ ಕಿಮ್ಮತ್ತಿನ ತಾಟ್ ಅದಾವ. ಅದರ ಒಂದು ಚಪಾತಿ ಮುಂದೆ 1000 ಲಕ್ಷ ಕೋಟಿ ಮಾಲಕು ಸಹಿತ 2 ರೊಟ್ಟಿ ತಿನ್ನಬೇಕು, 1 ತೆಮಿಗೆ ನೀರು ಕುಡಿಬೇಕು, 4 ಮೀಟ್ರ್ ಮೈ ಮ್ಯಾಗ ಅರಿವು ಮುಚ್ಚಬೇಕು. 1000 ಕೋಟಿ ಮನುಷ್ಯಾಗು ಅದ ಒಬ್ಬ ಹೆಗಲಿಗೆ ಟಾವೆಲ್ ಸುತ್ಕೊಂಡು ರೈಸ್ ಸಹಿತ 4 ರೊಟ್ಟಿ ತಿನ್ಬೇಕು. ನಮ್ಮೆಲ್ಲರ ಜೀವನ ಏನಾಗೈತಿ? ಮೊನ್ನೆ ಒಂದು ಮಾತು ಹೇಳಿ, ನಾವು ಹೊಟ್ಟೆ ತುಂಬಿಸೋ ಸಲುವಾಗಿ ಓಡಾಕತ್ತಿಲ್ಲ, ನಮ್ಮೊಳಗೆ ಒಂದು ಮನಸ್ಸು ಐತಿ, ಮನಸ್ಸು ತುಂಬ್ಸಕ್ಕೆ ಓಡಾಕತ್ತೀವಿ. 4 ರೊಟ್ಟಿ ಕೊಟ್ರೆ ಹೊಟ್ಟೆ ತುಂಬ್ತದೆ, ಅರ್ಧ ಹಾಸಿಗೆ ಕೊಟ್ರೆ ಸಮಾಧಾನ ಇರ್ತದೆ, 5 ಮೀಟ್ರ್ನಾಗ ಮುಚ್ಚುತ್ತದೆ ಅರಿವಿ, 2 ಬಕೆಟ್ ಝಳಕಕ್ಕೆ 4 ತೆಮಿಗೆ ನೀರು ಕುಡಿಯೋಕ್ಕಾದ್ರೆ ಬ್ಯಾಸ್ಗಿ ಸಾಕು. ಇದ್ರ ಮುಂದೆ ಏನು ಟ್ಯಾಂಕರ್ ಗಟ್ಟಲೆ ನೀರು ಕುಡಿಯೋಂಗಿಲ್ಲ, ಚೀಲಗಟ್ಟಲೆ ಜೋಳ ತಿನ್ನಂಗಿಲ್ಲ. ಈ ಜೀವಕ್ಕೆ ಹತ್ತೋದು ಇಟ್ಟೈತಿ, ಪ್ರಶ್ನೆನಿಲ್ಲ. ಒಂದು ಪರಿವಾರಕ್ಕೆ ಒಂದು 2 ಲಕ್ಷ ರೂಪಾಯಿ ವರ್ಷಕ್ಕಾದ್ರೆ ಮನೆ ಕಾಳು ಕಡೆ ಆದರೆ ದಿನ ಹೋಳಿಗೆ ಹುಗ್ಗಿ ಮಾಡಿರೋ ಪ್ರಶ್ನೆನಿಲ್ಲ. ಆದರೆ ನಾವು ಸಂಕೇಶ್ವರದಾಗ ಪ್ಲಾಟ್ ತೊಗೊಂಡ್ರೆ ಸಮಾಧಾನ ಇಲ್ಲ. ಮುಂದೆ ಬೆಳಗಾವ್ಗೆ ಒಂದು ತೊಗೊಂಡು, ಬೆಳಗಾವಿ ತೊಗೊಂಡು ಸುಮ್ಕೊಂಡಿಲ್ಲ. ಹುಬ್ಳಿ ಧಾರವಾಡ ನಡುವೆ ಒಂದು 2 ಪ್ಲಾಟ್ ತೊಗೊಂಡು ಅಲ್ಲಿ ಸುಮ್ಕೊಂಡಿಲ್ಲ. ಬೆಂಗಳೂರಿನಾಗ ಒಂದು ಮನೆ ಕಟ್ಟಬೇಕಂದ, ಅಲ್ಲಿ ಸುಮ್ಕೊಂಡಿಲ್ಲ. ಮೈಸೂರಿನಾಗ ಒಂದು ಮನೆ ಕಟ್ಟಬೇಕಂದ. ಏನು 25-30 ವಯಸ್ಸಕ್ಕೆ ಪ್ಲಾಟ್ ತೊಗೊಳ್ಳೋದು, ಮನೆ ಕಟ್ಟಬಾರ್ದಂತಲ್ಲ, ಮನೆ ಕಟ್ಕೋತ ಹಾದ. ಒಂದು 80 ವರ್ಷ ಹುಡ್ದ ಒಂದು 60 ಮನೆ ಕಟ್ಟಿದೆ. ಎಲ್ಲ ಸಿಟಿಯಾಗ ಮನಿನ ರೀ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಕಡೆ ಮನೆ 50 ಕಟ್ಟಿದ. ಇವು ಮನ್ಯಾಗ ಇಲ್ಲ. ನಾ ಹೇಳಿ ಗೊತ್ತೇನು ರೀ, ಮನೆ 50-60 ಮನೆ ಕಟ್ಟ್ಯಾನ, ಆದರೆ ಇವು ಮನೆಯಾಗಿಲ್ಲ. ಇದನ್ನು ಪಾಯಭರಣಿ ಮಾಡವ, ಅದ್ರ ವಾಸ್ತುಕ್ಕೆ ಶಾಂತಿ ಮಾಡವ. ಅವು ಕೋಟಿ ಕಿಮ್ಮತ್ತಿನ ಮನೆಗಳೊಂದು 2 ಕೋಟಿ ಖರ್ಚು ಮಾಡಿ ಎಸಿ ಹಚ್ಚಿ ಮನೆ ಕಟ್ಟಿದ್ದು, ಕಟ್ಕೋತ ಹೊಂಟಿ ಸಿಮೆಂಟ್ ಪ್ಲ್ಯಾನ್ ಮಾಡ್ಕೋತ ಇಂಜಿನಿಯರ್ ಪ್ಲ್ಯಾನ 2 ಕೋಟಿ ಖರ್ಚು ಮಾಡಿದ ಮಾರ. ಒಂದು ದಿವ್ಸ ಬಂದು ಆರಾಮ್ ಅನ್ಕೊ. ನಮ್ಮೊಳಗೆ ಜೀವನ ನುಸ್ತ ಕಟ್ಕೋತ ಹೋಗೋದ್ರೊಳಗಲ್ಲ. ನಡೆದಾಡು ದೇವರು ಸಿದ್ದೇಶ್ವರ ಪೂಳ ಒಂದು ಮಾತು ಹೇಳ್ತಾರೆ, ಜೀವನ ಕಟ್ಕೊಳ್ಳೋರು ಬಹಳ ಮಂದಿ ಅದಾರ, ಅದರ ಜೀವನ ಅನುಭವಿಸೋರು ಬಹಳ ಕಡಿಮೆ ಅದಾರೆ. ಹೇಳೋದು ಗೊತ್ತೇನ್ರಿ? ನಿಮ್ಮ ಸಣ್ಣ ಗುಡಿಸಲಿದ್ದರೂ ಕೂಡ, 200 ಕೂಲಿ ಇದ್ದರೂ ಕೂಡ, ಚಂತನ ಕೂಲಿ ಮಾಡಿದ್ರು ಕೂಡ, 2 ರೊಟ್ಟಿ ಊಟ ಮಾಡಿ ನಿಮ್ಮ ಹಾಸಿಗೆ ಮ್ಯಾಗ ನೀವು ಆನಂದವಾಗಿ ಜಗತ್ತು ಮರೆತು ಖುಷಿಯಾಗಿ 2 ಮಕ್ಕಳು ನೀವು ಇರ್ತಿದ್ರಿ ಅಂದರೆ ನಿಮ್ಮಂಥ ರಾಜಾರು ನೀವು.
ಸಾವಿರಾರು ಕೋಟಿ ಆಸ್ತಿ ಇದ್ದು 10 ಕೋಟಿ ಮನೆ ಇದ್ದು ಗೇಟದಿಂದ ಅಡುಗೆ ತನ್ನ ಮನ್ಯಾಗ ತನ್ನ 100 ಮಂದಿ ಆಳುಗಳಿದ್ದ ಒಬ್ಬರು ಮುಖ ಒಬ್ಬರ ಕಡೆ, ಒಬ್ಬರು ಇತರ ವಿಚಾರ ಒಬ್ಬರ ಕಡೆ, ಚಂತನ ಜಗಳಾಗಿ ಬಂಗಾರ ತಾಟ್ನಾಗ ಊಟ ಮಾಡೋ ಸಹಿತ ಆರೋಗ್ಯಕ್ಕೆ ಚಲೋ ಇಲ್ಲ, ಔಷಧ ನುಂಗ್ಯಾಗ ಊಟ ಮಾಡೋದಿತ್ತಂದ್ರೆ ಏನು ಮಾಡೋ ಜೀವನದಾಗ? ಅದು ಗ್ರೇಟೋ ಇದು ಗ್ರೇಟೋ ಜೀವನದೊಳಗೆ? ಅದಕ್ಕೆ ಸಂತರು ಒಂದು ಮಾತನ್ನು ಹೇಳ್ತಾರೆ, ಭಗವಂತನ ಜಗತ್ತಿನೊಳಗೆ ನಾವು ಬಾಳಿ ಬದುಕಬೇಕು. ಬದುಕುವಂಥ ಈ ವ್ಯವಸ್ಥೆಯೊಳಗೆ ಹೆಂಗೆ ಬದುಕಬೇಕಂದ್ರೆ ಇದೆಲ್ಲವೂ ಪರಮಾತ್ಮ. 2 ಜನ ಅಂತಂಬ್ರು ಮದುವೆ ಆಯಿತು. ಮದುವೆಯಾಗಿ ಸುಂದರವಾಗಿ ಪ್ರಪಂಚ ಸಂಸಾರ ಪ್ರಾರಂಭ ಆಯಿತು. ಕೆಲವು ದಿನ ಹೋದ ಬಳಿಕ ಮನೆಯೊಳಗೆ ಹೊಂದಾಣಿಕೆ ಆಗಲಿಲ್ಲ. ಹಿರಿಯರು ಕಟ್ಟಿದ ಒಂದಿಷ್ಟು ಮನೆ ಇತ್ತು. ಮನೆಯೊಳಗೆ ನಡು ಒಂದು ಗೋಡೆ ಹಾಕಿ 2 ಬಾಗಿಲದು. ಡಿವೈಡ್ ಅಂತಿರ ಗೊತ್ತೇನೆ, ಬೇರೆ ಆಗೋದು ಅಂತಿರಲ್ಲ. ನೀವು ಮದುವೆ ಆಯ್ತು, 4 ಮಕ್ಕಳದು, ಸಂಸಾರ ನಡೀತು, ಮನ್ಯಾಗ ಹೊಂದಾಣಿಕೆ ಆಗಲಿಲ್ಲ. ಮುಂದೇನಾಯಿತು? ಭೂಮಿ ಒಳಗೆ ಪಾಲಾಯಿತು, ಮನೆಯೊಳಗೆ ಪಾಲಾಯಿತು. ನಡು ಗೋಡೆ ಹಾಕಿ ಇವ್ರಿಗೊಂದು 4 ರೂಮ್, ಅವ್ರಿಗೊಂದಿಷ್ಟು ಬಾಗಲು ಒಂದಿಷ್ಟು, ಅಂಗಳ ಒಂದಿಷ್ಟು, ಹಿತ್ತಲು ಒಂದಿಷ್ಟು ಅಂತ ಪಾಲಾಯ್ತು. ಪಾಲಾದ ಬಳಿಕ ಹಳ್ಳ್ಯಾಗ ಪಾಲಂದ್ರೆ ಗೊತ್ತಾತ್ಲೆ, ಅವ್ರು ಒಂದಿಷ್ಟು ಇವ್ರು ಒಂದಿಷ್ಟು ಏನೋ ಹಂಚ್ಕೊಂಡ ಬಳಿಕ ನಡೀತಲ್ಲ ಜೀವನ. ಅವ್ರದವ್ರು ದುಡಿಯೋದು, ಇವರು ದುಡಿಯೋದು. ಅವ್ರ ಮನೆಯಲ್ಲಿ ಅವರೆಲ್ಲ ದುಡಿತಿದ್ರು, ಮಕ್ಕಳ ಮರಿ ಇದ್ದರು. ಇವ್ರ ಮನೆಯಲ್ಲಿ ಇವರು ಚೆನ್ನಾಗಿದ್ರು, ಮಾಡಿದ್ರು. ಇದು ಹಳ್ಳಿ ಕತೆ ರೀ. ಹಳ್ಳಿ ಊರಾಗ ಮನೆ ಹಿಂದೊಂದು ಹಿತ್ತಲತ್ತಿರ್ತದ, ಗೊತ್ತದಂತ. ಇಬ್ಬರು ಅಣ್ಣತಮ್ಮರು ಹಿತ್ತಲಿತ್ತರೆ ಹಿತ್ತಲೊಳಗೆ ಒಂದು ಸಣ್ಣ ಬೇವಿನ ಗಿಡ, ಬೇವಿನ ಸಣ್ಣ ಸಸಿ ಒಂದು ಸಣ್ಣದು. ಎಲ್ಲೋ ಒಂದು ಹಕ್ಕಿ ಪಕ್ಷಿ ಒಂದು ಕಾಗೆ ತಿಂದ ಚೆಲ್ಲಿತ್ತು ಒಂದು ಬೀಜ, ಬೇವಿನ ಬೀಜ. ಹಿತ್ತಲಾಗ ಒಂದಿಷ್ಟು ಬಚ್ಚಲು ನೀರು ಹೋಗ್ತಿದ್ದು ರೀ. ಆ ಬಚ್ಚಲು ನೀರಕ್ಕೆ ಹಿತ್ತಲಾಗ ಒಂದು ಬೇವಿನ ಗಿಡ ನಾಟ್ತ್ರಿ. ಬೇವಿನ ಗಿಡ ನಾಟಿ ಬಚ್ಚಲು ನೀರು ಬಿದ್ದು ಒಂದಿಟ್ಟು ಸಣ್ಣದಿತ್ತು. ದೊಡ್ಡದು ಒಂದು 5-6 ವರ್ಷ ಯಾರೂ ಆ ಕಡೆ ಲಕ್ಷ ಇಲ್ಲ, ಅದ್ರ ಕಡೆ ಯಾರೂ ನೋಡ್ತಿದ್ದಿಲ್ಲ. ಇವರು ಯಾರು ಚೆನ್ನಾಗಿದ್ರು. ಒಂದು 4-6 ವರ್ಷ ಆದ ಬಳಿಕ ಬಚ್ಚಲ ನೀರಿಗೆ ಒಂದು ಎಲ್ಲೋ ಬಿದ್ದು ಬೇವಿನ ಬೀಜ ಇಟ್ಟು ಚಲೋ ಗಿಡ ಆತಂದ್ರೆ ಹಿಂದೆ ಹಿತ್ತಲಾಗೆಲ್ಲ ನೆರಳು ಕೊಡುವಂಟು ಎಲ್ಲ ದೊಡ್ಡ ಟೊಂಗಿಗಳ ಶಾಖೆಗಳದು. ದೊಡ್ಡ ಗಿಡ ಹಿತ್ತಲು ತುಂಬೆಲ್ಲ ನೆರಳು ಬೀಳಾಕೈತು. ಪಕ್ಷಿ ಹಕ್ಕಿ ಕುಂಡಾಕತ್ತು. ಚಂದ ಬ್ಯಾಸಿಗೆ ನೆರಳು ಬೀಳಾಕೈತು. ಅವಾಗ ಈಚೆ ಕಡೆ ದೊಡ್ಡವಿದ್ದಲ್ಲ ಅನ್ನ ಸಾವ್ಕಾಸ ಒಂದು ಟ್ಯಾಕ್ಟ್ರಿ ಇಟ್ಟಂಗಿ ತೊಗೊಂಡು ಬಂದ ಆ ಬೇವಿನ ಗಿಡ ತಮ್ಮ ಸೀಮ್ಯಾಗ ಮಾಡ್ಕೊಂಡು ಗಾಡಿ ಕಟ್ಟಾಕ ಚಾಲು ಮಾಡಿದ. ಇಟ್ಟಂಗಿ ಬಂದು ಗಾಡಿ ಕಟ್ಟೋದು ಶುರು ಆದ ಕೂಡಲೇ ಅದನ್ನ ಗಿಡ ಒಳಗೆ ತೊಗೊಂಡು ತನ್ನ ಸೀಮ್ಯಾಗ ತೊಗೊಳವ ಹಿತ್ಲಾಗವ. ಅಚ್ಚಿ ಕಡೆ ಅವ್ರು ಕಿಟಕಿ ಅಂತ ನೋಡ್ರಿ. ಅವ ಹೋಗಿದ್ದು ಸಣ್ಣ ಹೊಲಕ್ಕೆ ಬಂದು ಕೂಡಲೇ ಕಿವಿ ತುಂಬಿರು, ಏನ್ರಿ ಬೇವಿನ ಗಿಡ ಹೋಗ್ತೈತೆ? ಏನಂದ್ರು? ಬೇವಿನ ಗಿಡ ಹೋಗ್ತೈತೆ. ಅಕಸ್ಮಾತ್ ಹಿಂಗೆ ಸುಮ್ಮ ಕೂತ್ರೆ ನಮ್ಮ ಸೀಮೆಗಿರುವಂಥ ಗಿಡ ಹಂಗೆ ಕೊಡಕ್ಕೆ ಬರ್ತೈತಿ, ತಕರಾರು ಮಾಡ್ರಿ ಅಂದ್ರು. ಗೌಂಡಿಗೆ ಬಂದು ಬೇದರು, ಕಟ್ಟೋದು ಕ್ಯಾನ್ಸಲ್ ಅಂದ ನಾವು. ಯಾಕತ್ತೀವು ನನ್ನ ಸೀಮೆಗತ್ತೀವು? ನಿಮ್ಗೊಂದು ಮಾತು ಗೊತ್ತಿರಲಿ, ಇವು ಹಚ್ಚಿಲ್ಲ ಹೋಣ್ರಲ್ಲ, ಇವು ಹಚ್ಚಿಲ್ಲ ಅವು ಹಚ್ಚಿಲ್ಲ. ಏನು ದೊಡ್ಡ ಹೋಗಿ ಒಂದು ಸಸಿ ತೊಗೊಂಡು ಬಂದು 100 ರೂಪಾಯಿ ಕೊಟ್ಟು ತೆಗ್ಗ ಹೊಡೆದು ಗೊಬ್ಬರ ಹಾಕಿ ಎಲ್ಲ ಹಚ್ಚಿ ಮಾಡಿ ನೀರು ಹಾಕಿಲ್ಲ. ಯಾವುದೋ ಒಂದು ಪಕ್ಷಿ ತಿಂದು ಚೆಲ್ಲಿತ್ತದು. ಬೇವಿನ ಗಿಡ ಬಾಯಿಗೆ ಹಿಡ್ಕೊಂಡು ಬಂದಿತ್ತರೆ ಕಾಗಿ ಕುಂತ್ಕೊಂಡು ಅದು ಮ್ಯಾಗಿಂದೆಲ್ಲ ತಿಂತು ತ್ವಾಟಿ ಹಾರಿ ಹಂಚಿನ ಮ್ಯಾಗ ಹಾರಿ ಹೋಗುತ್ನ್ಯಾಗ ಬಾಯಾಂದ ಬೀಜ ಒಗದಿತ್ತು. ಬಚ್ಚಲು ನೀರು ಬಿದ್ದಿದ್ದು. ಇವು ಹಚ್ಚಿಲ್ಲ ಅವು ಹಚ್ಚಿಲ್ಲ. ಸಣ್ಣದಿತ್ತು ತನಕ ಗೊತ್ತಾಗಲಿಲ್ಲ. ಇಬ್ಬರು ಇದಕ್ಕೆ ಸಂಬಂಧ ಇಲ್ಲ. ಯಾವುದೋ ಕಾಗೆ ತಿಂದು ಉಗುಳಿತ್ತು. ಗಿಡ ದೊಡ್ಡದಾಗಿ ನೆರಳು ಕೊಡಾಕೈತಲ್ಲ. ದೊಡ್ಡವ ಸಾವಕಾಸ ಸೀಮ್ಯಾಗ ತೊಗೋಬೇಕತ್ತ ಗಾಡಿ ತಿರುವಾಕವಾದ. ಸಣ್ಣವ್ ತಕರಾರು ಮಾಡಿದ. ಊರು ಪಂಚರ್ ಬಂದರು. ಇಬ್ಬರು ತಿಳಿಸಿ ಹೇಳ್ರು. ಜಗಳ ನಿಲ್ಲವಾತ್ರಿ. ಎದ್ರ ಸಲುವಾಗಿ? ಬೇವಿನ ಗಿಡ ಸಲುವಾಗಿ. ಈ ಬೇವಿನ ಗಿಡ ಜಗಳ ಎಲ್ಲಿ ಹೋತೋ ಗೊತ್ತೈತೆ ಅಂದ್ರೆ ಕೋರ್ಟಕ್ಕೆ ಹೋತ್ರಿ. ಎಲ್ಲಿ ಹೋತು? ಅವೊಬ್ಬ ವಕೀಲಿಟ್ಟ, ಇವೊಬ್ಬ ವಕೀಲನಿಟ್ಟ. ಅವ ವಕೀಲ ಫೀ ತುಂಬವ,
ಇವು ವಕೀಲ್ ಫೀ ತುಂಬಾವ, ಎಷ್ಟು ವರ್ಷವ ಇಂಥ 100 ಬೇವಿನ ಗಿಡ ಹಚ್ಚು ಅಟ್ಟು ರೊಕ್ಕವಾದು. 30 ವರ್ಷ ಏನ್ರಿ 35 ವರ್ಷಗಳ ಪರ್ಯಂತರವಾಗಿ ಬೆಳಗಾವಕ್ಕೂ ಹೋತು, ಚಿಕ್ಕೋಡಿ ದಾಟ್ತು, ಬೆಂಗಳೂರಕ್ಕೂ ಹೋತು. ಏನು ದೊಡ್ಡ ದೊಡ್ಡ ವಕೀಲ್ ರೇಟ್ ಅವ್ರ ಮನೆಯವ್ರು ಹೇಳ್ತಿದ್ರು, ಲಕ್ಷ ಹೋಗಲಿ ಬಿಡೋದಿಲ್ಲ. ಏನಂತೀರಿ ಹೆಣ್ಮಕ್ಳ ಮನೆಯವ್ರ? ಲಕ್ಷ ಹೋಗಲಿ ಬಿಡೋದಿಲ್ಲ. ಯಾರನ್ನ? ಬೇವಿನ ಗಿಡ. ಮಜಾ ಇಲ್ಲ? ಲಕ್ಷವಾದ್ರೆ ಹೋಗಲಿ ಬಿಡೋದಿಲ್ಲ. ಇವತ್ತಿನ ದಿನ ಬೆಂಗಳೂರಿಗೆ ಹೋಗಲಿ, ದಿಲ್ಲಿಗೆ ಹೋಗಲಿ, ಕರೆ ಬಿಡೋದಿಲ್ಲ ಬೇವಿನ ಗಿಡ. 30 ವರ್ಷನಾಗ ಇಂಥವು 100 ಗಿಡ ಬರ್ತಿದ್ದು. ಎಷ್ಟು ಲಕ್ಷ ಖರ್ಚಾಯಿತು? 2 ಮನೆ ಸಂಬಂಧ ಕೆಟ್ಟಿತು. ಸ್ವಾರ್ಥ ಹೆಂಗೈತಿವ? 2 ಮನೆ ಸಂಬಂಧ ಕೆಟ್ಟು, ಒಬ್ಬರು ನೋಡ್ರೆ ಒಬ್ರು ಸಮಾಧಾನ ಇಲ್ಲ, ಒಬ್ಬರ ಕಾರಣಕ್ಕೆ ಒಬ್ಬರು ಹೋಗಂಗಿಲ್ಲ, ಒಬ್ಬರು ಸುಖದಾಕ ಒಬ್ಬರು ಸಹಭಾಗಿಗಳಿಲ್ಲ, ಒಬ್ಬರು ನೋಡ್ರೆ ಒಬ್ರು ಮೋತಿ ತಿರುತ್ತೆ. ಅದರ ಸಲುವಾಗಿ ಬೇವಿನ ಗಿಡ ಸಲುವಾಗಿ 35 ವರ್ಷ ಇಬ್ಬರು ಏನು ಜಗಳ ಮಾಡಿ ಅಡ್ಡು ಮುದುಕರು ನೆಲ ಹಿಡಿದು ರೀ. ಮುಂದೆ ನೆಲ ಹಿಡಿದು ಮುದುಕರು ಸುಮ್ಮನೆ ಬಿಡಲಿಲ್ಲ, ಹುಡುಗರು ಕೈಯಾಕೆ ಕೊಟ್ರೆ ಬಿಡಬೇಡ್ರಿ ಅಂದ್ರೆ. ಇದು ನಮ್ಮ ಜೀವನ. ಏನಂದ್ರೆ ನಮ್ಮ ಹುಡುಗರಿಗೆ ಅದು ಬೇಕಾದಂಗೆ ಹೋಗಲಿ, ಒಟ್ಟು ಸೋಲುದಿಲ್ಲ, ಖರ್ಚು ಮಹತ್ವದಲ್ಲ, ಬಿಡುದಿಲ್ಲ ಅಂತ ಹುಡುಗರು ಕೈ ಕೇಸ್ ಕೊಟ್ರು. ಅವು 20 ವರ್ಷ ಜಗಳಾಡೋದು, 50 ವರ್ಷ ಹೋಯ್ತು. ಇವು ನೆಲ ಹಿಡಿದಿದ್ದು ಮೊದಲು ಶುರು ಮಾಡಿದ್ದುಲ್ಲ, ಗಿಡ ಸುಮ್ಮ ಶಾಂತಿತ್ತು. ವಕೀಲು ತಲೆಯಾಗಿಲ್ಲ, ನ್ಯಾಯಾಧೀಶು ತಲೆಯಾಗಿಲ್ಲ, ಬಲಕಿನವರು ಮಾಲಕರು ಅನ್ನೋದು ಗೊತ್ತಿಲ್ಲ, ಎಡಕಿನವ್ರು ಮಾಲಕರು ಅನ್ನೋದು ಗೊತ್ತಿಲ್ಲ. ಚಂದ ಮಳಿರಾಯ 4 ಹಣಿ ತೊಗೊಂಡು ಬಿಸಿಲಿಗೆ ಮೈ ಕಾಸ್ಕೊಂಡು ಬೇರೆ ಭೂಮಿ ತಾಯಿಯೊಳಗೆ ಬಿಟ್ಟು ತಂಪು ನೆಳ್ಳ ಕುಡ್ಕೋತ ಬೇವಿನ ಗಿಡ ಕುಸಿಯಿತ್ತು. ಆದರೆ ಎಲ್ಲೋ ಇದ್ದು ಒಂದು ಗಿಡ ಸಲುವಾಗಿ 2 ಮನೆ ನಡು ನಂದನಿಂದ ಶುರುವಾಗಿತ್ತು. ನಿಮ್ಗೆ ಗೊತ್ತಿರಲಿ. 30 ವರ್ಷ ಇವರ ಚಪ್ಪಲ್ ಹರಿದು ಅವ್ರು 20 ವರ್ಷ ಗುದ್ದಾಡ್ರು. ಮತ್ತಿನ್ನು ಜಗಳ ಹತ್ಬಳಕ್ಕೆ ಯಾರು ಒಂದು ಕಡೆ ಆಗಬೇಕಲ್ಲ. ಇಟ್ಟೆಲ್ಲ 50 ವರ್ಷ ಆದ ಬಳಿಕ ಸಣ್ಣವೇನು ಹಿಡಿದ ಕೋರ್ಟ, ಸಣ್ಣವನಂತೆ ನ್ಯಾಯ ಕೋರ್ಟ್ದೊಳಗೆ ನಿರ್ಣಯ ಆಯ್ತು. ಇವಂದ ಗಿಡ ಆತ ನಿರ್ಣಯ ಆಯಿತು. ಏನು ಬೆಳಗಾವದಾಗ ನಿರ್ಣಯ ಆಯ್ತು ನಿಮಗೆ ಹೇಳಬೇಕಾದ್ರೆ, 10 kg ಪೇಡೆ ತೊಗೊಂಡು ಬಂದ್ರಿ. ಎಟ್ರಿ? 10 kg ಪೇಡೆ ತೊಗೊಂಡು ಬಂದು 10,000 ಖರ್ಚು ಮಾಡಿ ಬಾಗಲು ಮುಂದೆ ಸಂಜೆ ಮಾಡಿದ್ದು ಗೊತ್ತಾಗಿತ್ತು. ಅವ್ರಂಗೆ ಆಯಿತು. ಪೇಡೆ ತಂದು ಓನೆಗೆಲ್ಲ ಹಂಚಿದ್ರು. 10,000 ರೂಪಾಯಿ ಪಟಾಕಿ ಹಚ್ಚಿ ಎಲ್ಲರೂ ಕುಣ್ದಾಡ್ರಿ. ಇವ್ರು ಬಾಗಲ ಮುಚ್ಕೊಂಡ್ರು, ಸೋತಿರ್ಲ ಇವರು ಬಾಗಲ ಮುಚ್ಕೊಂಡ್ರು. ಅವರು ಪಟಾಕಿ ಎಲ್ಲ ಹಚ್ಚಿ ಮಾಡಿ ಎಲ್ಲರಿಗೆ ಪೇಡೆ ಕೊಟ್ಟು ಎಲ್ಲರೂ ಕುಣ್ದಾಡಿ ಹಾಗೆ ಹೋಯ್ತು. ನಮ್ಮಂಗತ್ತು ಖುಷಿ ಪಟ್ಟರು. ರಾತ್ರಿ ಮೀಟಿಂಗ್ ಆಯ್ತು. ಹ್ಞೂ ಅನ್ರಲೆ, ರಾತ್ರಿ ಮೀಟಿಂಗ್ ಆಯ್ತು. ಏನಂತ? ಗಿಡ ನಮ್ಮಂಗಾಗ್ಯದ, ಇನ್ನು ಮುಂಜಾನೆ ಹೋಗಿ ಗಿಡ ನಮ್ಮ ತಾಬೇದಾಗ ತೊಗೋಬೇಕಂತ ರಾತ್ರಿ ಮೀಟಿಂಗ್ ಮಾಡ್ರು. ಜಗಳ ಸಲುವಾಗಿ ಆ ಕಡೆ ಹೋಗಿದ್ದಿಲ್ಲ. ರಾತ್ರಿ ಮೀಟಿಂಗ್ ಮಾಡ್ರು. ಹರ್ಯವತ್ತು ಗಿಡ ನಮ್ಮ ಕಡೆ ಬರ್ತತಿನ ಗ್ವಾಡಿ ಹಾಕೋನಂತ ಹಿತ್ತಲ ಬಾಗಲ ತೆಗೆದ್ರು. ಹಿಂದೆ ಗಿಡ ನೋಡ್ಲಾರ್ದ, ಗಿಡ ನಮಗೆ ನಿಮಗಂತ ಜಗಳಾಡಕ್ಕೆ 50 ವರ್ಷ ಆದವು. ಗಿಡದ ಕಡೆ ಲಕ್ಷ್ಯ ಕೊಟ್ಟಿದ್ದಿಲ್ಲ. 50 ವರ್ಷ ಆದ ಬಳಿಕ ಒಬ್ಬನ ಕಡೆ ಅದು ಗಿಡ ಆಯಿತು. ನಮ್ಮ ಗಿಡ ಅಂತ ಖುಷಿ ಪಟ್ಟು ಹಿತ್ತಲ ಬಾಗಲ ತೆಗೆದ. ಗಿಡ ಒಣಗೆ ಹೋಗಿತ್ತು, ಕಡೆಗೆ ಕೈ ಹತ್ತಲಿಲ್ಲ ಗಿಡ ಜೀವನದೊಳಗೆ. ಗಿಡನ ಒಣಗಿ ಹೋಗಿತ್ತು. ಗಿಡ ಒಣಗಿ ಹೋಗಿತ್ತು, ಕೇಸ ನಮ್ಮಂತೆ ಆಗಿತ್ತು. ಗೊತ್ತೈತೇನೇನ? 50 ವರ್ಷ ಕಷ್ಟಪಟ್ಟರು, ಮನಸ್ಸು ಕೆಟ್ಟಿತು, ಮನೆ ಕೆಟ್ಟಿತು, ಸಂಬಂಧಗಳು ಕೆಟ್ಟು 50 ವರ್ಷ ನ್ಯಾಯ ಆಯಿತು. ಇಬ್ಬರು ನಡು ಜಗಳ, ಒಬ್ಬನ ಹೆಸರು ಮ್ಯಾಗ ಕಡೆ ನಮ್ಮಂತೆ ನ್ಯಾಯ ಆಗಿ ಗಿಡ ನಮ್ಮ ಪಾಲಿಗೆ ಬಂತು. ಇವ್ರ ತಿಕ್ಕಾಟದೊಳಗೆ, ಇವ್ರ ನ್ಯಾಯದೊಳಗೆ ಈ ಗಿಡ ಸಲುವಾಗಿ ಜಗಳಾಡಿ ಗಿಡನ ಮರೆತು ಹೋಗಿದ್ರು. ತಿರುಗಿ ಗಿಡ ನೋಡು ಹೊಡೆದ ಗಿಡ ಒಣಗಿ ಹೋಗಿತ್ತು. ನೀರ ಯಾರೂ ಹಾಕಲಿಲ್ಲ ಜೀವನದೊಳಗೆ. ಮಣ್ಣಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ಬಡದಾಡಿ ಕೆಟ್ಟಿತ್ತಿ ಲೋಕವೆಲ್ಲ. ಸಂತ್ರೆಟ್ಟು ಸುಂದರವಾದಂಥ ಮಾತನ್ನು ಹೇಳ್ತಾರಪ್ಪ. ಜಗತ್ತಿನೊಳಗೆ ಹಿತ್ತಲಾಗಿರುವಂಥ ಒಂದು ಬೇವಿನ ಗಿಡ ಸಲುವಾಗಿ 50 ವರ್ಷ ಇಬ್ಬರು ಅಣ್ಣ ತಮ್ಮರು ಜಗಳಾಡಿ ಕಡೆಗೆ ಒಣ ಗಿಡ ತೊಗೊಂಡ್ರು. ಇಂಥ 100 ಗಿಡ ಹೊರಟ ಖರ್ಚು ಹೋಗಿತ್ತು, ಟೈಮ್ ಹೋಗಿತ್ತು. 50 ವರ್ಷ ಯಾವುದಕ್ಕೆ ಯಾರೂ ಕೂಡಲಿಲ್ಲ. ಮನಸ್ಸುಗಳು ಹೊಲಸಾಗಿದ್ದು, ಮನಸ್ಸುಗಳು ಕೆಟ್ಟಿದ್ದು, ಸಂಬಂಧಗಳು ಕೆಟ್ಟಿದ್ದು. ಒಂದು ಗಿಡ ಸಲುವಾಗಿ ಕಡೆಗೆ ಗಿಡ ಬಂದಿತ್ತು, ಖುಷಿ ಆಗಿತ್ತು. ಆದರೆ ಗಿಡ ಒಣಗಿ ಹೋಗಿತ್ತು ಜೀವನದೊಳಗೆ. ಹಾಗೆ ನಿಮಗೆ ಹೇಳಬೇಕಾಗಿತ್ತಂದ್ರೆ, ನನ್ನ ಭೂಮಿ, ನನ್ನ ಸೀಮೆ, ನನ್ನ ಸಂಸಾರ ಸ್ವಿಟ್ಟ ಶಡವ, ನೀ ಅಂತಿ ಸಂಸಾರದಾಗ ಎಳ್ದಾಡಿ ನಾ ಭಾಳ ಶಾನೆ ದೊಡ್ಡ ಅನುಗುಡ್ದ ದೇವರು ಕೊಟ್ಟಂಥ ಗಿಡ ಅಂದರೆ ಈ ಮನುಷ್ಯ ಶರೀರ.
ಹೇಳ್ರಿ ನೋಡಿ ನೀವು, ಹಿತ್ತಲಾಗ ಒಂದು ಗಿಡ ಹೆಂಗೆ ಹುಟ್ಟಿತ್ತಲ್ಲ, ನಿಸರ್ಗದೊಳಗೆ ನಮ್ಮ ತಂದೆ ತಾಯಿಗಳು ಅವ್ರದ್ದು ಅವ್ವ ಅಪ್ಪ ದೇವರ ಒಂದು ಬಂಗಾರ ಇದಂಥ ಗಿಡ ಅಂದರೆ ಇದೊಂದು ಶರೀರ, ಈ ಜನ್ಮವನ್ನು ಕೊಟ್ಟನಲ್ಲ. ಇದಕ್ಕೆ ಭಕ್ತಿ ಸಂಸ್ಕಾರದೊಂದಿಟ್ಟು ನೀರು ಹಣಿಸ್ಬೇಕು, ಶ್ರದ್ಧಾ ಅನ್ನುವಂಥ ಗೊಬ್ಬರ ಹಾಕಬೇಕು, ಇದ್ರೊಳಗೆ ಶಾಂತಿ ಸಮಾಧಾನ ಅನ್ನೋದು ಇರಬೇಕು, ಆಚಾರ ಬ್ಯಾಲಿ ಹಚ್ಚಬೇಕು, ಸತ್ಸಂಗ ಅನ್ನೋದು ಮಾಡಿ ಈ ಭಕ್ತಿ ಜೀವನ ಗಿಡ ಅನ್ನತಕ್ಕಂಥದ್ದು, ಈ ಜೀವನ ಗಿಡ ಅನ್ನತಕ್ಕಂಥದ್ದು ಶಾಂತಿ ಸಮಾಧಾನ ಫಲ ಪಡ್ಕೊಂಡು ಭಗವಂತನ ಪಡ್ಕೊಂಡು ಈ ಜೀವನ ಅನ್ನೋದು ಉದ್ಧಾರ ಆಗಬೇಕು ವಿನಃ ಈ ವಿಷಯ ವಾಸನೆ ಜಗ್ಗಾಟದೊಳಗೆ 50 ವರ್ಷ ಆದ ಬಳಿಕ ಅವ್ರ ಹೆಸರು ಮ್ಯಾಗ ಆದ ಬಳಿಕ ಗಿಡನ ಒಣಗಿತ್ತು. ತಿರುಗಿ ನಾ ಯಾರಂತ ತಿರುಗಿ ನೋಡಿದೊಳಗಾಗಿ ಸಾವು ಬಂದು ಕರ್ಕೊಂಡು ಹೋಗಿ ಇದು ಒಂದಿನ ಮನ್ನಾಗ ಹೋಗಿತ್ತು ಮುಂಚಿತವಾಗಿ ಈ ಜೀವನ ಎಷ್ಟು ಒಳ್ಳೆಯದತ್ತಿ ತಿಳ್ಕೊಂಡು ನೋಡು ಮನುಷ್ಯನೇ. ಅದಕ್ಕಾಗಿ ಸತ್ಸಂಗ, ಅದಕ್ಕಾಗಿ ಶರಣರು. ನಮ್ಮಲ್ಲಿರುವಂಥ ಅಹಂಕಾರ ಹೋಗ್ಬೇಕು. ನಮಗೆ ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ಕರು ಆಗಬೇಕೋ ಬೇಡ್ರಿ? ನಾವು ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ದೊಡ್ಡವ್ರು ಸಣ್ಣವ್ರು ಮರೆತ ಆಕಳು ಕಾಲಾಗ ಹಾಕೊಂಡೋದು, ನಮ್ಮದು MA ಡಿಗ್ರಿ ಆಗ್ಯದ, MA ನಾವೆಲ್ಲಿ, ಎಮ್ಮೆ ಅದೆಲ್ಲಿ? ನಾವು ಎಮ್ಮೆ ಕಾಲ ಕುಂಡಂಗಿಲ್ಲ, ಹಾಲು ಸಿಗಂಗಿಲ್ಲ. ಮತ್ತು ಎಲ್ಲಿ ಕುಂಡವ್ರ? ಡುಬ್ಬಿನ ಮ್ಯಾಗ ಕುಂಡವ್ರ, ಹಾಲು ಹಿಂಡವ್ರ ಹೆಂಗ? ನಿಮ್ಮ ಕೊಡ ಬಂಗಾರದಿರಲಿ, ನಿಮ್ಮ ಕೊಡ ಹಿತ್ತಾಳಿದಿರಲಿ, ನಿಮ್ಮ ಕೊಡ ಮಣ್ಣಿಂದಿರಲಿ, ಕೊಡ ತುಂಬಬೇಕಾದ್ರೆ ನಳದ ಕೆಳಗೆ ಇಡಬೇಕಾಗ್ತತಿ. ನಳದ ಕೆಳಗೆ ಪ್ಲಾಸ್ಟಿಕ್ ನಳ ಐತ್ರಿ, ಬಂಗಾರ ಕೊಡ ಅಪಮಾನ ಆಗಂಗಿಲ್ಲೇನ? ಮತ್ತು ಎಲ್ಲಿಡವ್ರು? ನಾವು ನಳದ ಮ್ಯಾಗ ಇಡವ್ರ, ಕೊಡ ತುಂಬಂಗಿಲ್ಲ. ನಳದ ತೆಳಗೆ ಇರ್ಬೇಕು. ನಳ ಅಂದ್ರೆ ಗೊತ್ತತ್ಲೆ ಬಳಕೆ ಇಲ್ಲ ಆಗತ್ತ. ಭಕ್ತಾದಿಗಳು ಅಷ್ಟೇ ಇಲ್ಲಿಗೆ ಬೇಕಾಗಿರುವಂಥ ಅಕ್ಕಿ ಆಗಿರ್ಬೋದು ಅಥವಾ ಪದಾರ್ಥಗಳಾಗಿರ್ಬೋದು ಅಥವಾ ತರಕಾರಿಗಳು ಎಲ್ಲವನ್ನು ಕೂಡ ದಾನದ ರೂಪದಲ್ಲಿ ಕೊಡ್ತಾರೆ. ಇಲ್ಲಿ ಅನ್ನದಾನವನ್ನು ಕೊಟ್ಟರೆ ತಾವು ಬೇಡ್ಕೊಂಡಿದ್ದು ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ಇಂತಹ ಧರ್ಮಸ್ಥಳದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸುವಾಗ ಕೆಲವೊಂದಿಷ್ಟು ಜನರಿಗೆ ಅಂದರೆ ಅಂಗವೈಕಲ್ಯ ಇರುವಂಥವರು ಅಥವಾ ಒಂದಿಷ್ಟು ವಯಸ್ಸಾದವರು ಇವರಿಗೆಲ್ಲ ಕುಳಿತುಕೊಂಡು ಊಟ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಛತ್ರದ ಬದಿಗಳಲ್ಲಿ, ಎರಡೂ ಬದಿಗಳಲ್ಲೂ ಕೂಡ ಒಂದು ಟೇಬಲ್ ಥರದಲ್ಲಿ 2 ಜನ ಕುಳಿತುಕೊಳ್ಳಬಹುದಾದಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಜನರಿಗೆ ಮಂಡಿ ಸಮಸ್ಯೆ ಇರುತ್ತೆ ಅಥವಾ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಹಾಗಾಗಿ ಕುಳಿತುಕೊಳ್ಳುವ ಸಮಸ್ಯೆ ಇದ್ದವರಿಗೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಬಂದಾಗ ಸ್ವಲ್ಪ ಊಟ ಮಾಡುವ ಅನ್ನ ಕ್ಷೇತ್ರಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು ಅನ್ನಛತ್ರದಲ್ಲಿ. ಹಾಗಾಗಿ ಇದನ್ನು ಪರಿಗಣಿಸಿದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಅಲ್ಲೊಂದು ಕುಳಿತುಕೊಳ್ಳುವಂತಹ ಎಲ್ಲರೂ ಕೂಡ ಏಕಕಾಲದಲ್ಲಿ ಒಂದು 5,000ಕ್ಕೂ ಅಧಿಕ ಜನ ಕುಳಿತುಕೊಳ್ಳಬಹುದಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಇತ್ತೀಚೆಗೆ ಉದ್ಘಾಟನೆ ಆಯಿತು. ಆ ವ್ಯವಸ್ಥೆ ಹೇಗಿದೆ ನೋಡಿ, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿದೆ. ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರುವಾಸಿಯಾಗಿರೋದು ಸ್ವಚ್ಛತೆಗೋಸ್ಕರ. ಸ್ವಚ್ಛತಾ ಕಾರ್ಯವೂ ಕೂಡ ಯಾವ ರೀತಿಯಾಗಿ ನಡೀತಾ ಇದೆ ನೋಡಿ, ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಸಿಕೊಂಡು ಹೋಗಲಾಗ್ತಾ ಇದೆ. ಇದಕ್ಕೊಂದು ಹೊಸ ಮೆರುಗು ಈ ಕುಳಿತುಕೊಂಡು ಊಟ ಮಾಡಬಹುದಾದಂಥ ಛತ್ರ ಅಂತ ಹೇಳ್ಬೋದು. ಶ್ರೀ ಕ್ಷೇತ್ರದ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ರೆ ಅದು ನಿಜಕ್ಕೂ ಕೂಡ ಪಾವನ ಅಂತ ಹೇಳ್ಬೋದು. ಅಷ್ಟು ರುಚಿಕರವಾದಂಥ ಅಡುಗೆಯನ್ನು ನಿರಂತರವಾಗಿ ಬರುವಂಥ ಸಹಸ್ರಾರು ಭಕ್ತಾದಿಗಳಿಗೆ ಬಡಿಸಿಕೊಂಡು ಹೋಗ್ತಾರಲ್ಲ, ಅಲ್ಲಿ ಸೇವೆ ಮಾಡುವಂಥ ಎಲ್ಲ ಸ್ವಯಂ ಸೇವಕರಿಗೂ ಕೂಡ ನಮನಗಳನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಧರ್ಮಸ್ಥಳದ ಅನ್ನದಾನದ ಬಗ್ಗೆ ದುಡ್ಡು ಕೊಡಲ್ವಾ? ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ, ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೇ ಅಚ್ಚಾ